ಸಿಂಧೂರ ಎಫೆಕ್ಟ್ ಪಾಕಿಸ್ತಾನ ದಿವಾಳಿ ಅಂಚಿನತ್ತ ಹೋಗುತ್ತಾ ಇದೆ. ಯುದ್ಧ ಮಾಡೋದಿರಲಿ, ಆಡಳಿತ ನಡೆಸೋಕು ಕೂಡ ಕಷ್ಟ ಪಾಕಿಸ್ತಾನದಲ್ಲಿ. ನೋಡಿ, ಭಾರತಕ್ಕೆ ದೀಪಾವಳಿ, ನಾವೆಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವರು ದಿವಾಳಿ ದಿಕ್ಕೆಟ್ಟು ಹೋಗಿದ್ದಾರೆ. ಯುದ್ಧ ಮಾಡೋದಿರಲಿ, ಅವರ ಆಡಳಿತ ನಡೆಸೋದಕ್ಕೂ ಕೂಡ ಪರಿತಪಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧೋಗತಿಗೆ ತಲುಪಿದೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ, ಪಾತಾಳಕ್ಕೆ ಹೋಗಿದೆ. ಮೊದಲೇ ಖಜಾನೆ ಖಾಲಿ ಆಗುತ್ತೆ ಅವ್ರದ್ದು. ಭಾರತದ ವಿರುದ್ಧದ ಯುದ್ಧಕ್ಕಾಗಿ ಸಾಲ ಮಾಡುವಂಥ ಪರಿಸ್ಥಿತಿ. ಭಾರತದ ದಾಳಿಯಿಂದ ತನಗೆ ಭಾರೀ ನಷ್ಟವಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದಲ್ಲೇ ಸಾಲಕ್ಕೆ ಪಾಕ್ ಈಗ ಬೇಡಿಕೆನ ಇಟ್ಟಿದೆ. ನೋಡಿ, ಭಿಕ್ಷೆ ಬೇಡ್ತಾ ಇದೆ. ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಪಾಕ್ ಆರ್ಥಿಕ ಇಲಾಖೆಯ ಆರ್ಥಿಕ ವ್ಯವಹಾರಗಳ ವಿಭಾಗ ಮನವಿನ ಮಾಡಿಕೊಂಡಿದೆ. ಭಿಕಾರಿ ಪಾಕಿಸ್ತಾನ. ಆದರೆ ಅದನ್ನು ಅಲ್ಲಗಳಿತಾ ಇದ್ದಾರಂತವ್ರು. ಈ ಅವ್ರದ್ದು ಟ್ವಿಟರ್ ಹ್ಯಾಕ್ ಆಗಿದೆ ಅಂಥೇಳಿ ಮತ್ತೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾರಂತೆ. ಮಾಡಿ ಟ್ವೀಟು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಮನವಿ ಮಾಡಿಕೊಂಡು ಆಮೇಲೆ ಹ್ಯಾಕ್ ಆಗಿದೆ ಅಂತೇಳಿ ಬೊಗಳೆ ಬಿಡ್ತಿದ್ದಾರೆ. ನೋಡಿ, ಎಕ್ಸ್ ಖಾತೆಯಲ್ಲಿ ಸಾಲಕ್ಕಾಗಿ ಅಧಿಕೃತವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಇದು ಪಾಕಿಸ್ತಾನವನ್ನು ತೀವ್ರವಾಗಿ ಮುಜುಗರಕ್ಕೆ ಒಳಪಡಿಸ್ತಾ ಇದೆ. ಬಟ್ ಈಗ ನಾಟಕ ಶುರು ಮಾಡಿದೆ, ಹ್ಯಾಕ್ ಆಗಿದೆ ಅಂಥೇಳಿ. ಪಾಕಿಸ್ತಾನದ ಆರ್ಥಿಕತೆ ಮೊದಲಿಂದಲೂ ಕೂಡ ಏನೋ ಉತ್ತಮವಾಗಿಲ್ಲ. ಅದು ಅಲ್ಲಿ ನೋಡಿ, ಈಗ ಕಳೆದ 2 ದಿನಗಳು ನೋಡ್ತಾ ಇದ್ದೀವಿ. ಯುದ್ಧ ಶುರುವಾದಾಗಿಂದ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಹೋಗಿದೆ. ಅಲ್ಲಿ ಸರ್ಕಾರ ಮತ್ತು ಸೇನೆಯ ಮಧ್ಯೆ ಬಿಕ್ಕಟ್ಟು ಏರ್ಪಟ್ಟಿದ್ದರಿಂದಾಗಿ ನಿರಂತರವಾಗಿ ಆರ್ಥಿಕತೆ ಮೇಲೆ ಹೊಡೆತ ಬಿಡ್ತಾ ಇದೆ. ವಿದೇಶಿ ವಿನಿಮಯ ಸಾಲ ಆಗಿರ್ಬೋದು, ಜೊತೆಗೆ ಹಣದುಬ್ಬರ, ನಿರುದ್ಯೋಗ, ಇದೆಲ್ಲವೂ ಕೂಡ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ನೋಡಿ, ಮಿತಿ ಮೀರಿದ ಸಾಲಗಳನ್ನು ಪಾಕಿಸ್ತಾನದ ಸರ್ಕಾರಗಳು ಮಾಡ್ತಾ ಬರ್ತಾ ಇದ್ದಾವೆ. ಈಗ ಅವರಿಗೆ ದುಡ್ಡು ಬೇಕು. ಈಗೇನೋ ಒಂದು ಯುದ್ಧ ವಿಮಾನ ಕೊಂಡುಕೊಳ್ಬೇಕು, ಡ್ರೋನ್ ತೆಗೆದುಕೊಳ್ಬೇಕು. ಆ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ ಆಗ್ತಾ ಬಂತು. ಏನು ಮಾಡಬೇಕಾಗಾದ್ರೆ ಬೇರೆ ದೇಶದ ಮುಂದೆ ಕೈ ಬಿಡಬೇಕಾ, ಭಿಕ್ಷೆ ಬೇಡಕಲ್ಲ, ದುಡ್ಡು ಕೊಡಬೇಕು ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡಬೇಕಾದ್ರೆ. ನೋಡಿ, ಭಾರತ ಭಾಳ ಸಬಲವಾಗಿರುವಂಥ ದೇಶ ಇದು. ಪಾಕಿಸ್ತಾನ ಆರ್ಥಿಕವಾಗಿ ಹೊಡೆತವನ್ನು ತಿಂದಿದೆ. ಈಗ 2023ರಲ್ಲೂ ಕೂಡ ಆರ್ಥಿಕವಾಗಿ ದಿವಾಳಿ ಹಂತಕ್ಕೆ ಹೋಗಿತ್ತು ಪಾಕಿಸ್ತಾನ. ನೋಡಿ, ಅವ್ರದ್ದು GDP ಎಷ್ಟಿತ್ತು ಅಂತ ಹೇಳಿದ್ರೆ 23 ಲೆಕ್ಕಾಚಾರ ಹಾಕಿದರೆ ನಾವು 0.2ಗೆ ಕುಸಿದಿತ್ತು. IMF ಅವ್ರಿಗೆ ಸಾಲವನ್ನು ಕೊಡ್ತಾನೆ ಬರ್ತದೆ. ಆಮೇಲೆ ಈ ಕುತಂತ್ರಿ ಚೀನಾ ಇದೆ ಅಲ್ವಾ, ಅವರು ಆವಾಗ ಅವ್ರಿಗೆ ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ. ಅದು ಕಾರಣ ಇದೆ, ಭಾರತದ ವಿರುದ್ಧ ಅವ್ರನ್ನ ಛೂ ಬಿಡೋದು, ಹಾಗಾಗಿನೇ ಕೊಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಯಾರೂ ಕೂಡ ಆರ್ಥಿಕವಾದಂತಹ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ. $300 ಕೋಟಿ ಸಾಲವನ್ನು IMF ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. 2024ರಲ್ಲೂ ಕೂಡ $700 ಕೋಟಿ ಸಾಲವನ್ನು ಪಾಕಿಸ್ತಾನ ಪಡೆದುಕೊಂಡಿತ್ತು. ಪಾಕಿಸ್ತಾನದ ಮೇಲೆ ನೋಡಿ, ಈಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಅದೇ ದಾಳಿ ಮುಂದುವರಿತು ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಆರ್ಥಿಕವಾಗಿ ದಿವಾಳಿ ಆಗುತ್ತೆ. $1 ಕೂಡ ವಿದೇಶದ ಬಳಿ ಭಿಕ್ಷೆ ಬೇಡುವಂತಹ ಸ್ಥಿತಿ. ಈಗಾಗಲೇ ಪಾಕಿಸ್ತಾನ ಮಾರ್ಚ್ನಲ್ಲಿ IMFನಿಂದ $2 ಬಿಲಿಯನ್ ಸಾಲ ಮಾಡಿದೆ. ಈ ಹಣವನ್ನು ಏನೋ ಜನರ ಅಭಿವೃದ್ಧಿಗೆ ಬಳಸ್ತಾರ ಅವರು, ಜನರ ಕಲ್ಯಾಣಕ್ಕಾಗಿ? ನೋವೇ. ಅವರೆಲ್ಲ ತಮ್ಮ ಅಂಗಸಂಸ್ಥೆಗಳು, ತಮ್ಮ ಮಕ್ಕಳು ಅಂತ ಸಾಕಿದ್ದಾರಲ್ವಾ ಭಯೋತ್ಪಾದಕರು, ಅವ್ರಿಗೆಲ್ಲ ಕೊಡ್ತಾರವರು. ಈ ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ದು, TTF, ಈ ಎಲ್ಲ ಉಗ್ರ ಸಂಘಟನೆಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಭಿಕ್ಷೆ ಬೇಡೋದಿವರು, ಅಲ್ಲ ಜನರ ಉದ್ಧಾರ ಮಾಡಲಿಕ್ಕಲ್ಲ. ನೋಡಿ, ಭಾರತ ದಾಳಿ ಮಾಡಿದ ಒಂದೇ ದಿನದಲ್ಲಿ ಪಾಕಿಸ್ತಾನದ ಖಜಾನೆ ಖಾಲಿಯಾಗಿದೆ. ಪುನಃ ಸಾಲ ಕೊಡುವಂತೆ ಭಿಕ್ಷೆ ಪಾತ್ರೆ ತೆಗೆದುಕೊಂಡು ಕಂಡವ್ರ ಮುಂದೆ ಅಂಗಲಾಚಿ ಬೇಡಿಕೊಳ್ತಾ ಇದೆ ಪಾಕಿಸ್ತಾನ. ಒಂದು ದೇಶ ಸುಭದ್ರವಾಗಿರಬೇಕು, ಬಲಿಷ್ಠವಾಗಿರಬೇಕು ಅಂತ ಹೇಳಿದ್ರೆ ಅದರ ಆರ್ಥಿಕತೆ ಕೂಡ ತುಂಬ ಚೆನ್ನಾಗಿರಬೇಕು. ನಮ್ಮ ಭಾರತದ ನೋಡಿ, ಎಲ್ಲ ರೀತಿಯಲ್ಲೂ ಕೂಡ ನಾವು ಸಬಲರಾಗಿದ್ದೇವೆ.